ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫ್ರೈಡೆಯ ಮಾರ್ನಿಂಗ್ ವ್ಲಾಗ್. ಸೊ ಇಲ್ಲಿ ಬೆಳಿಗ್ಗೆ ಅಪ್ಪನೇ ಎದ್ದು ನಿನ್ನೆ ಎಲ್ಲ ಏನೋ ಶೆಡ್ ಹಾಕಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಎಲ್ಲ ತೆಗೆದುಕೊಂಡು ಕೂತಿದ್ರಲ್ಲ. ಇನ್ನು ನಮ್ಮ ಮನೆಯಲ್ಲಿ ಸಂಡೇ ಪೂಜೆ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ನಮ್ಮಪ್ಪ ಮತ್ತು ನನ್ನ ತಮ್ಮ ಬೆಳಿಗ್ಗೆನೇ ಎದ್ದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಚಿನ್ನಿ ಎದ್ದ ತಕ್ಷಣ ಊರ ಹತ್ರ ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ಹತ್ರದಲ್ಲಿ ಒಂದು ಪುಟ್ಟ ಕೆರೆ ಇದೆ. ಸೊ ಬೆಳಿಗ್ಗೆ ಎದ್ದಿದ ಕೂಡಲೇ ನನ್ನ ತಲೆ ತಿನ್ಕೊಂಡು ಕೆರೆ ಹತ್ರ ಹೋಗೋಣ ಅಂತ ಹೇಳಿ ಬೆಳಿಗ್ಗೆನೆ ವಾಕ್ ಅಂತ ಹೇಳಿ ನಾವು ಕೆರೆ ಕಡೆ ಹೋದ್ವಿ. ಸೊ ಅದಕ್ಕೆ ಗೌರಿ ಹಬ್ಬಗೆ ಕರೀತಾರೆ. ಅದು ಕಲ್ಲಿಲ್ವಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ. ಅಲ್ಲಿದೆ ನೋಡಿ ಕಲ್ಲುಗಳು. ಇಲ್ಲಿ ನೋಡಿ, ಇಲ್ಲಿದೆ. ಪಾರ್ಥಿವ್, look at down, man. ಪಾರ್ಥಿವ್, ಇನ್ನು ಅಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ತೋಟಕ್ಕೆ ಹೋಗೋಣ ಅಂತ ಹೇಳಿ ಚಿನ್ನಿಮ ಆಟ ಮಾಡ್ದ. ಸರಿ ಅಂತ ಹೇಳಿಬಿಟ್ಟು ನಾನು ಚಿನ್ನಿಮ ತೋಟದಕ್ಕೆ ಹೋದ್ವಿ. ಸೊ ಹಾಗೆ ಜಸ್ಟ್ ಒಂದು ನಾರ್ಮಲ್ ವಿಸಿಟ್ ಕೂಡ ಆಗುತ್ತೆ. ಹಾಗೆ ಇನ್ನು ಆಗ್ತಾನೆ ಊಟ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಲ್ಲ, ಸೊ ಅದಕ್ಕೋಸ್ಕರ ಹಾಗೆ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾವು 3 ಜನ ಹೊರಟ್ವಿ. ಅವರು ಇದನ್ನ ಪಿಕ್ಕಲ್ ತರ ಯೂಸ್ ಮಾಡ್ತಾರಂತೆ. ಅಲ್ಲಿ 150 ರೂಪಾಯಿ ಕೆಜಿ ರೀ, ಬಟ್ ಇಲ್ಲಿ ತಗೊಳ್ಳೋದು ಎಷ್ಟಂತೆ ಗೊತ್ತಾ? 35 ರೂಪಾಯಿ 40 ರೂಪಾಯಿ. ನಮ್ಮ ರೈತರಿಗೆ ಅದಕ್ಕೇನೆ ಲಾಭ ಇಲ್ಲ. ಇವ್ರು ಡೈರೆಕ್ಟ್ ಡೀಲ್ಸ್ ಮಾಡ್ಕೊಂಡ್ಬಿಡ್ಬೇಕು, ಮೀಡಿಯೇಟರ್ಸ್ ಮಧ್ಯೆ ಹೋಗೋದರಂಗೆ. ಏನ್ ಚಿನಿ? ಮೀಮಿನ ಮುರಿದೋಗಿದೆ. ನಮ್ಮಪ್ಪ ನೋಡಿಲ್ವಾ ಅಂತ ಇದನ್ನ? ನೋಡ್, ಬನಾನಾ ಇದೆ. ಎಷ್ಟೊಂದು ಬಟರ್ಫ್ಲೈ ಚಿನಿ. ನಡೀರಿ, ನೋಡಿ ಎಷ್ಟೊಂದು ಬಟರ್ಫ್ಲೈ ಇದೆ. ಪಪ್ಪ ಕೀಳಲ್ಲ, ಅಪ್ಪ ಕಿತ್ಕೊಂಡ್ಬರುತ್ತೆ ಆಮೇಲೆ ನಾಳೆ ಪೂಜೆಗೆಲ್ಲ. ಬರೀ 1 ಲಕ್ಷಕ್ಕೆ ಕೊಟ್ಟಿದಾರಂತ ಈ ಸತಿ ಅಡಿಕೆ. ಗೋವಾ ಕಾಣಿಸ್ತಾ? ಅಲ್ಲಿ ಇದು ಚಿಕ್ಕ ಮರ ಇದೆ ನೋಡು, ಉದ್ದಕ್ಕೆ ಸ್ಟಿಕ್ ಥರ ಉದ್ದಕ್ಕಿದೆಯಲ್ಲ, ಇದಮ್ಮ 3rd ಒನ್. ಹಾಂ, ಅಲ್ಲೊಂದೇ ಒಂದಿದೆ ನೋಡು. ಇನ್ನು 2 ತಿಂಗಳು ಬೇಕೇನೋಪ್ಪ ಬೆಳೆಯೋಕ್ಕೆ. ಕಾಯಿ ಬಿಡುತ್ತಂತೆ ಈ ತೊಗರಿಕಾಯಿ. ಆಮೇಲೆ ಗಿಡ ಕಿತ್ಬಿಟ್ಟು ಹಾಕಿದ್ರೆ ಗೊಬ್ಬರ. ಇನ್ನು ನಮ್ಮ ತೋಟದಲ್ಲಿ ಏನೋ ಒಂದು ಕಾಯಿ ಬೆಳೆದಿತ್ತು. ಸೊ ಅದೇನು ಕಾಯಿ ಅಂತ ನನಗಂತೂ ಗೊತ್ತಿಲ್ಲ. ನಾನು ಯಾವತ್ತೂ ಇದನ್ನು ಯೂಸ್ ಮಾಡಿರಲಿಲ್ಲ. ಸೊ ನಮ್ಮ ಆಂಟಿ ಆ ಕಾಯಿನ ಕಿತ್ಕೊಂಡು ಬಂದುಬಿಟ್ಟು ಇವತ್ತು ಇದರಲ್ಲಿ ಬಸ್ಸಾರು ಮಾಡ್ತೀನಿ ಅಂತ ಹೇಳಿದ್ರು. ಸಾಂಬಾರು ಮತ್ತು ಪಲ್ಯ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಗೋರಿಕಾಯಿ ಮತ್ತು ಸ್ವಲ್ಪ ಹುಳ್ಳಿಕಾಯಿ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿತ್ತು. ಇನ್ನು ಆಂಟಿ ಅಡುಗೆ ಮಾಡೋದಕ್ಕೆ ಹೋದ್ರು. ಸರಿ, ನಾನು ಅಪ್ಪ ಒಬ್ಬರೇ ಎಲ್ಲ ಕ್ಲೀನ್ ಮಾಡ್ಕೋತಿದ್ರು ಅಂತ ಹೇಳಿಬಿಟ್ಟು ನಾನು ಅಪ್ಪಂಗೆ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲ ಅವರು ತೆಗ್ದಿಟ್ಟಿದ್ದನ್ನೆಲ್ಲ ಅಪ್ಪ ನಾನು ಇಬ್ಬರು ಸೇರಿ ಜೋಡಿಸಿದ್ವಿ. ಹಾಗೆ ಒಂದು ರೌಂಡ್ ಫುಲ್ ಎಲ್ಲ ಕಾರ್ನ ನಿಲ್ಲಿಸೋ ಜಾಗದಲ್ಲೆಲ್ಲ ಇಟ್ಟಿದ್ವಿ ಅಲ್ಲ, ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಆರ್ಗನೈಸ್ ಮಾಡಿದ್ವಿ. ಆ್ಯಸ್ ಯೂಶ್ವಲ್ ಇಲ್ಲಿ ಹಳ್ಳಿಯಲ್ಲಿ ಮತ್ತು ಫಾರ್ಮರ್ಸ್ ಒಂದು ಜಾಗ ಅಂತ ಈ ಥರ ಎಲ್ಲ ಎತ್ತಿಟ್ಕೊಂಡಿರ್ತಾರೆ. ಯಾಕಂದರೆ ಅವ್ರ ಹತ್ರ ಇರೋ ಸಾಮಾನುಗಳೆಲ್ಲ ಸಡನ್ನಾಗಿ ಕೈಗೆ ಸಿಗಬೇಕು ಅಂತ ಹೇಳಿ ಈ ಥರ ಓಪನ್ ಸ್ಪೇಸಲ್ಲಿ ಒಂದು ಶೆಲ್ಫ್ ಮಾಡಿಕೊಂಡು ಅಲ್ಲೆಲ್ಲ ಜೋಡಿಸಿಟ್ಕೊಂಡಿದ್ರು. ಇನ್ನು ಸಂಜೆ ಹಂಗೆ ನನ್ನ ತಮ್ಮ ಸ್ಕೂಲ್ಗೆ ಹೋಗಿದ್ದ. ಸೊ ಹಾಗೆ ಅವನ್ನ ಕರ್ಕೊಂಡು ಗಣೇಶ ತರೋಣ ಅಂತ ಹೇಳಿಬಿಟ್ಟು
ಗಣೇಶ ತರೋಣ ಅಂತ ಹೊರಟ್ವಿ. ನಾವು ಲಾಸ್ಟ್ ಇಯರಿಂದ ಗಣೇಶ ಕೂರಿಸ್ತಾ ಇದ್ವಿ. ಚಿನ್ನಿಗೆ ತುಂಬ ಕ್ರೇಜ್ ಅಂತಲೇ ಹೇಳ್ಬೋದು ಗಣೇಶ ಕೂರಿಸೋದು. ಬಟ್ ಅವನಿಗೆ ದೊಡ್ಡದೆಲ್ಲ ಕೂರಿಸ್ಬಾರ್ದು, ಹಾಗೆ ಅರ್ಧನ್ ಫ್ರೆಂಡ್ಲಿ ಕೂರಿಸ್ಬೇಕು ಅನ್ನೋದು ತುಂಬ ಕಾನ್ಷಿಯಸ್ ಇದೆ. ಸೊ ಅದಕ್ಕೋಸ್ಕರ ಒಂದು ಪುಟ್ಟ ಗಣೇಶ ಕೊಡಿಸಿ ಅಂತ ಹೇಳ್ದ. ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲೇ ಕೂರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪುಟ್ಟ ಗಣೇಶ ತೊಗೊಂಡು, ಹಾಗೆ ಅದಕ್ಕೆ ಸಾಮಾನುಗಳು ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಇನ್ನು ನಾನು ಸಂಜೆ ಮನೆಗೆ ಬಂದ ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ನಾಳೆ ಗಣೇಶಗೆ ಹೂವು ಎಲ್ಲ ಹಾರ ಥರ ಮಾಡೋಣ ಅಂತ ಹೇಳಿಬಿಟ್ಟು ಹಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಕುತ್ಕೊಚ್ಚೆತ್ತು ಹಿಡ್ಕೊಂಡು ಸ್ಪೀಡ್ ಬ್ರೇಕರ್ಸ್. ಇಲ್ಲೇ ಇಡ್ರಿ. ಗಣೇಶಂಗೆ ಜೈ ಗಣಪತಿ ಬಪ್ಪ. ದಾರು ಕೊಡಿಬೇಡ ಮನೆ. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟೇ ಆಗಿತ್ತು. ಸೊ ನೈಟ್ ಬಂದು ನೋಡಿದ್ರೆ ನಮ್ಮ ಅಪ್ಪ ಇನ್ನೂ ಕೆಲಸನೇ ಮುಗಿಸ್ಕೊಂಡಿರಲಿಲ್ಲ. ಇನ್ನೂ ಏನೋ ಶೀಟ್ಗಳೆಲ್ಲ ಹಾಕಬೇಕು. ಇಲ್ಲಿ ಯೂಶ್ವಲಿ ಸಂಜೆ ಹೊತ್ತು ಕರೆಂಟ್ ಕೊಡ್ತಾರೆ ನೈಟು. ಸೊ ಅದಕ್ಕೋಸ್ಕರ ಕರೆಂಟ್ ಇದ್ದಾಗಲೇ ಕೆಲಸಗಳನ್ನ ಮಾಡ್ಕೊಬೇಕು, ವೆಲ್ಡಿಂಗ್ ಕೆಲಸಗಳೆಲ್ಲ ಅಂತ ಹೇಳಿಬಿಟ್ಟು ಅಪ್ಪ ನೈಟೇ ನೆನ್ನೆ ಕೆಲಸದವ್ರನ್ನ ಹಿಡ್ಕೊಂಡು ವೆಲ್ಡಿಂಗ್ ಕೆಲಸ ಎಲ್ಲ ನೈಟ್ ಮುಗಿಸ್ಕೋತಿದ್ರು. ಸೊ ಇದಾಗಿತ್ತು ಇವತ್ತಿನ ಈ ಕಂಪ್ಲೀಟ್ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.